ನೀವು ಯಾರ ಮನಸ್ಸನ್ನಾದರೂ ನೋಯಿಸಿದ್ದೀರಾ? ನೀವು ಯಾರನ್ನಾದರೂ ಅಪಮಾನಿಸಿದ್ದೀರಾ? ನಿಂದಿಸಿದ್ದೀರಾ? ಯಾರನ್ನಾದರೂ ವಂಚಿಸಿದ್ದೀರಾ? ಆದರೆ ಈಗಲೇ ಅವರೊಂದಿಗೆ ಕ್ಷಮೆ ಕೇಳಿ. ಯಾಕೆ ಅಂದರೆ ಹುಜೂರ್ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಮ್ಮೆ ಸ್ವಹಾಬತೆ ಕಿರಾಮನೊಂದಿಗೆ ಕೇಳ್ತಾರೆ, ಓ ಸ್ವಹಾಬ, ಮುಫ್ಲಿಸ್ ಎಂದರೆ ಯಾರು ಅಂತ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಆಗ ಸ್ವಹಾಬಿಗಳಿಂದ ಉತ್ತರ ಬರುತ್ತೆ, ಹಣ ಇಲ್ಲದವನು, ಸಂಪತ್ತು ಇಲ್ಲದವನು, ಎಲ್ಲವೂ ಕೂಡ ನಷ್ಟ ಹೊಂದಿದಂತಹ ವ್ಯಕ್ತಿ ಅಲ್ವಾ ಅಂತ ಕೇಳ್ತಾರೆ. ಆಗ ಹುಜೂರ್ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನನ್ನ ಉಮ್ಮತ್ಗಳಲ್ಲಿ ಪಟ್ಟಂತಹ ಮುಫ್ಲಿಸ್ ಯಾರು ಗೊತ್ತಾ? ಯಾರು ಅಂದರೆ ಅವರು ದುನಿಯಾದಲ್ಲಿ ತುಂಬ ಇಬಾದತ್ಗಳನ್ನು ಮಾಡಿರ್ತಾರೆ, ನಮಾಜ್ ಮಾಡಿರ್ತಾರೆ, ಉಪವಾಸವನ್ನು ಆಚರಿಸಿರ್ತಾರೆ, ಝಕಾತನ್ನು ಕೊಟ್ಟಿರ್ತಾರೆ, ಹಜ್ ಉಮ್ರ ಎಲ್ಲವನ್ನೂ ಕೂಡ ಅವರು ಮಾಡಿರ್ತಾರೆ. ಆದರೆ ನಾಳೆ ಪರಲೋಕಕ್ಕೆ ತಲುಪಿದಂತಹ ಸಮಯದಲ್ಲಿ ಅವರು ದುನಿಯಾದಲ್ಲಿ ಯಾರನ್ನೆಲ್ಲ ಆಕ್ರಮಿಸಿರ್ತಾರೋ ಅವರೆಲ್ಲರೂ ಕೂಡ ಬಂದು ಕೇಳ್ತಾರಂತೆ, ಈ ವ್ಯಕ್ತಿಯ ಬಳಿ ತುಂಬ ಆರಾಧನೆಗಳಿದೆ, ಹೌದು, ಆದರೂ ಕೂಡ ಈ ವ್ಯಕ್ತಿ ನಮ್ಮನ್ನು ದುನಿಯಾದಲ್ಲಿ ಆಕ್ರಮಿಸಿದ್ದಾನೆ, ವಂಚಿಸಿದ್ದಾನೆ, ನಮ್ಮ ಮನಸ್ಸಿಗೆ ನೋವುಂಟು ಮಾಡಿದ್ದಾನೆ, ಅದಕ್ಕೆ ಇಲ್ಲಿ ಪರಿಹಾರವಾಗಬೇಕು ಅಂತ. ಆಗ ನಮ್ಮಲ್ಲಿರುವಂತಹ ಆರಾಧನೆಗಳನ್ನು, ಇಬಾದತ್ಗಳನ್ನು ಆಕ್ರಮಿಸಲ್ಪಟ್ಟಂತಹ ವ್ಯಕ್ತಿಗೆ ನೀಡಲಾಗ್ತದೆ. ಎಲ್ಲಿಯ ತನಕ ಅಂದರೆ ಆಕ್ರಮಿಸಲ್ಪಟ್ಟವರೆಲ್ಲರೂ ಕೂಡ ಬಂದು ಕೇಳ್ತಾ ಹೋಗ್ತಾರೆ, ಇರುವಂತಹ ಎಲ್ಲ ಇಬಾದತ್ಗಳನ್ನು ಕೂಡ ಕೊಟ್ಟು ಎಲ್ಲವೂ ಕೂಡ ಖಾಲಿಯಾದಾಗ ಅದರಲ್ಲಿ ಹಜ್ ಇದೆ, ನಮಾಜ್ ಇದೆ, ಉಪವಾಸವಿದೆ, ಝಕಾತ್ ಇದೆ, ಎಲ್ಲ ಇಬಾದತ್ಗಳು ಕೂಡ ಇದೆ. ಹೀಗೆ ಕೊಟ್ಟು ಎಲ್ಲ ಇಬಾದತ್ಗಳು ಕೂಡ ಖಾಲಿಯಾದಂತಹ ಸಮಯದಲ್ಲಿ ಕೊನೆಯದಾಗಿ ಕೊಡಲಿಕ್ಕೆ ಏನೂ ಕೂಡ ಬಾಕಿ ಆಗದಂತಹ ಸಮಯದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಆ ಸಮಯದಲ್ಲಿ ಕೇಳಿದಂತಹ ವ್ಯಕ್ತಿಯಲ್ಲಿರುವಂತಹ ಪಾಪಗಳಿದೆಯಲ್ವಾ, ಆ ಎಲ್ಲ ಪಾಪಗಳನ್ನು ನಮ್ಮ ಮೇಲೆ ಹೊರಿಸಲಾಗ್ತದೆ. ತುಂಬ ಇಬಾದತ್ಗಳೊಂದಿಗೆ ಪರಲೋಕಕ್ಕೆ ತಲುಪಿದಂತಹ ನಾವು ಎಲ್ಲ ಇಬಾದತ್ಗಳನ್ನು ಕೂಡ ನಷ್ಟ ಹೊಂದಿಸಿ ಇತರರ ಪಾಪಗಳನ್ನು ಕೂಡ ನಾವು ಹೊತ್ತುಕೊಂಡು ನರಕದ ಅಗ್ನಿಗೆ ಎಸೆಯಲ್ಪಡ್ತಾರೆ. ಅವನಾಗಿದ್ದಾನೆ ಮುಫ್ಲಿಸ್, ನಷ್ಟ ಹೊಂದಿದಂತಹ ವ್ಯಕ್ತಿ, ಅತ್ಯಂತಹ ದೊಡ್ಡ ನತದೃಷ್ಟದಂತಹ ವ್ಯಕ್ತಿ. ನೀವು ಯಾರ ಮನಸ್ಸನ್ನಾದರೂ ನೋಯಿಸಿದ್ದೀರಾ? ನೀವು ಯಾರನ್ನಾದರೂ ಅಪಮಾನಿಸಿದ್ದೀರಾ? ನಿಂದಿಸಿದ್ದೀರಾ? ಯಾರನ್ನಾದರೂ ವಂಚಿಸಿದ್ದೀರಾ? ಆದರೆ ಈಗಲೇ ಅವರೊಂದಿಗೆ ಕ್ಷಮೆ ಕೇಳಿ. ಯಾಕೆ ಅಂದರೆ ಹುಜೂರ್ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಮ್ಮೆ ಸ್ವಹಾಬತೆ ಕಿರಾಮನೊಂದಿಗೆ ಕೇಳ್ತಾರೆ, ಓ ಸ್ವಹಾಬ, ಮುಫ್ಲಿಸ್ ಎಂದರೆ ಯಾರು ಅಂತ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಆಗ ಸ್ವಹಾಬಿಗಳಿಂದ ಉತ್ತರ ಬರುತ್ತೆ, ಹಣ ಇಲ್ಲದವನು, ಸಂಪತ್ತು ಇಲ್ಲದವನು, ಎಲ್ಲವೂ ಕೂಡ ನಷ್ಟ ಹೊಂದಿದಂತಹ ವ್ಯಕ್ತಿ ಅಲ್ವಾ ಅಂತ ಕೇಳ್ತಾರೆ. ಆಗ ಹುಜೂರ್ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನನ್ನ ಉಮ್ಮತ್ಗಳಲ್ಲಿ ಪಟ್ಟಂತ